ವಾಲ್ಮೀಕಿ ಹಗರಣದಲ್ಲಿ ಇಡಿ ಬಿಗ್ ಆಪರೇಷನ್ ಅನ್ನ ಮಾಡ್ತಾ ಇದೆ. ಇಡಿ ಬೆಳಗ್ಗೆ ಇವತ್ತು ದಾಳಿಯನ್ನ ನಡೆಸಿದೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ಬಿಗ್ ಆಪರೇಷನ್ ಅನ್ನ ಕೈಗೊಂಡಿದೆ. ಮಾಜಿ ಸಚಿವ ನಾಗೇಂದ್ರ PA ಹರೀಶ್ನನ್ನ ಅರೆಸ್ಟ್ ಮಾಡಿದೆ. ಹರೀಶ್ ಬಂಧನದ ಬೆನ್ನಲ್ಲೇ ಈಗ ನಾಗೇಂದ್ರ ಅವರಿಗೂ ಕೂಡ ಬಂಧನದ ಭೀತಿ ಇದೆ. ಈಗ ಯಾವುದೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಕಾರಣ PA ಮಾಡಿದ್ದಾರೆ ಅಂತಂದ್ರೆ ಅವರ ಸ್ವಂತಕ್ಕೋಸ್ಕರ ಅವ್ರು ಮಾಡಕ್ ಸಾಧ್ಯನಾ, ಇವರ ಅನುಮತಿ ಇಲ್ಲದೇನೆ ಅವ್ರು ಮಾಡ್ತಾರಾ, ಇಂತಹ ಪ್ರಶ್ನೆಗಳು ಈಗ ಹಲವು ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಈಗ ನಾಗೇಂದ್ರ ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗ ಸದ್ಯಕ್ಕೆ PA ಹರೀಶ್ನನ್ನ ಅರೆಸ್ಟ್ ಮಾಡಿದರೆ PA ಹರೀಶ್ ಏನ್ ಬಾಯ್ ಬಿಡ್ತಾರೆ ಅನ್ನೋದರ ಮೇಲೆ ನಾಗೇಂದ್ರ ಅವರ ಅರೆಸ್ಟ್ ಇರುತ್ತೆ. ಈಗ ಸದ್ಯಕ್ಕೆ 7 ಗಂಟೆ ಆಗೋಯ್ತು ವಿಚಾರಣೆ ಆರಂಭವಾಗಿ. ಇಡೀ ಬೆಳಗ್ಗೆಯಿಂದಲೂ ಕೂಡ ದಾಳಿಯನ್ನ ಮಾಡಿ ಹಲವು ವಿಚಾರಗಳನ್ನ ಮಾಡ್ತಾನೆ ಇದೆ. ಅಲ್ಲಲ್ಲಿ ದಾಳಿಯನ್ನ ಮಾಡ್ತಾ ಇದೆ, ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ PA ಹರೀಶ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಇವರಿಂದ ಏನಾದರೂ ಬಾಯಿ ಬಿಡಿಸಿದ್ರೆ ಮಾತ್ರ ಇನ್ನುಳಿದಂಥ ವಿಚಾರಗಳು ಆಚೆಗೆ ಬರುತ್ತೆ. ಈಗ ಸದ್ಯಕ್ಕೆ ಮುಖ ಮುಚ್ಚಿಕೊಂಡು ಓಡಾಡುವಂಥ ಕೆಲಸವನ್ನ ಈಗ ಹರೀಶ್ ಮಾಡ್ತಾ ಇರೋದು ಅಲ್ಲಿ ನೋಡ್ತಾ ಇದ್ದೀರಾ. ನಾಗೇಂದ್ರ ಅವರ ಆಪ್ತ ಹರೀಶ್ನನ್ನ ಈಗ ಇಡಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ. ನಾಗೇಂದ್ರ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. 187 ಕೋಟಿ ಹಗರಣ, ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ BJP ಆರೋಪವನ್ನ ಮಾಡ್ತಾ ಇತ್ತು. ಅದರ ಮಧ್ಯದಲ್ಲಿ SIT ಕೊಟ್ಟಿದ್ದೀವಿ ನಾವು ಅಂತಂದ್ರು. ಆಮೇಲೆ CBIಗೆ ಬಂತು. ಈಗ ಆಮೇಲೆ ಇಡಿ ಎಂಟ್ರಿ ಕೊಡ್ತಾ ಇದೆ. ಇಡಿ ಯಾಕೆ ಎಂಟ್ರಿ ಕೊಡ್ತಾ ಇದೆ? ಕಪ್ಪು ಹಣ ವರ್ಗಾವಣೆ ಆಗಿರುವಂತ ವಿಚಾರ, ಅಕ್ರಮ ಹಣ ಸಂಕಟದಲ್ಲಿ ಹರೀಶ್ ಪಾತ್ರ ದೃಢಪಡ್ತಾ ಇದೆ. ಸಚಿವರ ಪರವಾಗಿ ಡೀಲ್ ನಡೆಸಿರೋದು ಬಹಿರಂಗವಾಗ್ತಾ ಇದೆ. ಅಂದ್ರೆ ಸಚಿವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತನ. ಹೈದರಾಬಾದ್ಗೆ ವರ್ಗಾವಣೆ ಆಗಿತ್ತು ಅಮೌಂಟ್, ಬೆಂಗಳೂರಿಗೆ ಮತ್ತೆ ವರ್ಗಾವಣೆಯನ್ನ ಮಾಡಿಸಿಕೊಂಡಿದ್ದ PA ಬೆಂಗಳೂರಿಗೆ ಮತ್ತೆ ವರ್ಗಾವಣೆ ಮಾಡಿಸಿರ್ತಾನೆ. ಹಗರಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಡಲಾಗಿದೆ, ಯಾವ್ಯಾವ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗ ನಾಗೇಂದ್ರ PA ಹರೀಶ್ ತಿಳಿದುಕೊಂಡಿದ್ದಾರೆ. ಪದ್ಮನಾಭ ಸತ್ಯನಾರಾಯಣ ಸೂಚನೆಯ ಮೇರೆಗೆ ಹಣ ನೀಡಿದ್ದು ಈ ಹರೀಶ್. ಸೊ ಹಾಗಾಗಿ ಬೆನ್ನತ್ತಿ ಈಗ ಹುಡುಕ್ತಾ ಇದ್ದಾರೆ ಈ ಹಣ ಏನು ಆಯಿತು ಎತ್ತ ಅಂತ ಹೇಳಿ. ಸೊ ಅದು ಹೈದರಾಬಾದಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ಹೈದರಾಬಾದ್ನಿಂದ ವಾಪಸ್ ಹಣ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಈ ಮನಿ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ ಈಗ ಇಡಿ ಎಂಟ್ರಿಯನ್ನು ಕೊಟ್ಟಿರೋದು. ಮನಿ ಲಾಂಡ್ರಿಂಗ್, ಹವಾಲಾ ಹಣ, ಅವ್ಯವಹಾರಗಳಾಗಿರುವಂಥ ವಿಚಾರದಲ್ಲಿ ಈಗ ತನಿಖೆ ಶುರುವಾಗಿ ಫೈನಲ್ ಈಗ ಇಡಿ ಕೂಡ ಎಂಟ್ರಿ ಕೊಡುವಂಥ ಮಟ್ಟಕ್ಕೆ ಈಗ ಬಂತಲ್ಪಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, SIT ಇಂದ ಶುರುವಾಗಿ ನಮ್ದು ಏನೂ ಇಲ್ಲ, ಇದರಲ್ಲಿ ಯಾವುದೋ ಬ್ಯಾಂಕ್ನವ್ರು ಏನೋ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋ ಹೇಳಿಕೆಯಿಂದ ಈ ಇಡಿ ಬಂದು ಈಗ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ಮಟ್ಟಕ್ಕೆ ಬಂದು ತಲುಪಿದೆ. ಇನ್ನೂ ಏನೇನು ನೋಡೋದು ಬಾಕಿ ಇದೆಯೋ ಇದರಲ್ಲಿ ಅಂತ ಇವತ್ತಾಗಿರುವಂಥ ಬೆಳವಣಿಗೆ ಏನು ಉಮೇಶ್? ಅರುಣ್, ಈಗ ಸದ್ಯದ ಬೆಳವಣಿಗೆ ಪ್ರಕಾರ ಮಾಜಿ ಸಚಿವರಾದಂಥ PV ನಾಗೇಂದ್ರ ಅವರ ಆಪ್ತ ಹರೀಶ್ನನ್ನ ಈಗ ಕಸ್ಟಡಿಗೆ ಪಡೆದು ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಕರ್ಕೊಂಡು ಬಂದಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡ್ತಾ ಇದ್ರು. ದಾಳಿ ಮಾಡಿದಂಥ ವೇಳೆಯಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ವು. ಆ ಮಾಹಿತಿ ಆಧರಿಸಿ ಈಗ ತನಿಖೆ ಮುಂದುವರಿಸಿರುವಂಥದ್ದು. ಅದಕ್ಕೂ ಮುಂಚೆ ಇಡಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಬಂಧನ ಆಗಿರುವಂಥ MD ಪದ್ಮನಾಭು ಮತ್ತು ಸತ್ಯನಾರಾಯಣ ರಾವ್ ಏನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಆ ವಿಚಾರಣೆ ವೇಳೆಯಲ್ಲಿ PA ಹರೀಶ್ನ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದ್ವು. ಆ ನಿಟ್ಟಿನಲ್ಲಿ ಇವತ್ತು ಅವರ ಮನೆ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಹರೀಶ್ ಕೂಡ ಅಲ್ಲಿತ್ತು. ಹರೀಶ್ನು ಕೂಡ ಈಗ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ನಿಗಮದ ಅಮೌಂಟ್ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿದ್ದಂಥ ಅಮೌಂಟನ್ನು ಮೊದಲಿಗೆ ಹೈದರಾಬಾದ್ಗೆ ಕಳಿಸ್ತಾರೆ. ಹೈದರಾಬಾದ್ಗೆ ಕಳಿಸಿದ ನಂತರದಲ್ಲಿ ಏನು ಬೇರೆ ಇತರೆ ಅಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನು ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಬ್ಯಾಂಕ್ ಟ್ರಾನ್ಸ್ಫರ್ ಆದಂಥ ಹಣವನ್ನು ಯಾರೆಲ್ಲ ಅಧಿಕಾರಿಗಳಿಗೆ ಅಥವಾ ಯಾವೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಕೊಡಬೇಕು ಅನ್ನೋ ಉಸ್ತುವಾರಿಯನ್ನು ಈ PA ಹರೀಶ್ ಹೊಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲೇ ದಾಖಲೆಗಳು ಸಿಕ್ಕ ಆಧಾರದ ಮೇಲೆ ಇವತ್ತು ಶಾಂತಿನಗರದ ಇಡಿ ಕಚೇರಿಗೆ ಆತನನ್ನು ಕರ್ಕೊಂಬಂದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗೇನು ನಾಗೇಂದ್ರ ಮಾಜಿ ಸಚಿವರು ಏನಿದ್ದಾರೆ ಅವರ PAಗಳಾದಂಥ ಹರೀಶು ಮತ್ತು ಇನ್ನೊಬ್ಬ PA ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಚೇತನ್ ಅಂತೇಳಿ. ಅವ್ರಿಗೆ ಈ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿ ಇದೆ. ಇದರ ಪರವಾಗಿ ಅಂದರೆ ಇವರು ಈ ಸಚಿವರ ಪರವಾಗಿ ಇವರು ಮುಂದೆ ನಿಂತು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಇವರೇ ಈ ಕೃತ್ಯವನ್ನು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗ
ಮೊದಲಿಗೆ ಹರೀಶ್ನನ್ನ ಕಸ್ಟಡಿಗೆ ಪಡೆದು ಈಗ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಚೇತನ್ ಏನಿದ್ದಾರೆ, ಚೇತನ್ ಹತ್ರ ಕೂಡ ಈ ಸಂಬಂಧಪಟ್ಟಾಗ ಒಂದಷ್ಟು ದಾಖಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆತನನ್ನು ಕೂಡ ತೀವ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅರುಣ್.